ಯಾವುದೇ ವಿಚಾರ ಈ ದಿವಸ ನಾವು ಇಷ್ಟೊಂದು ಹೇಳ್ತಾ ಇದ್ದೀವಲ್ಲ, ಇದಕ್ಕೆ ಕಾರಣೀಕರ್ತನೇ ವರಾಹ ಮಿಹಿರ. ಯಾವ ಕಾಲದಲ್ಲಿದ್ದರು ಅವರು? ಒಳ್ಳೆ ಪ್ರಶ್ನೆ. ವಿಕ್ರಮಾದಿತ್ಯನ ಕಾಲ ಅಂತ ಹೇಳ್ತಾರೆ. ಅಂದರೆ 5-6ರ ಶತಮಾನದ ಮಧ್ಯದಲ್ಲಿ ಇದ್ದ. ಅವರು ಮಹಾವಿಜ್ಞಾನಿ. ನಾವೀಗೇನು ಸೈಂಟಿಸ್ಟು ಸೈನ್ಸ್ ಅಂತ ಅಂತೀವೋ ಅಂಥ ಸೈಂಟಿಸ್ಟ್ ಅವನು. ಎಂಥ ವಿಚಿತ್ರವಾದ ಮತ್ತು ಬುದ್ಧಿವಂತ, ತೀಕ್ಷ್ಣ ಬುದ್ಧಿವಂತ ಆತ ಅಂತಂದರೆ ಒಂದು ಕಥೆಯನ್ನು ಹೇಳ್ತೀನಿ. ಅವರ ತಂದೆ ಹೆಸರು ಆದಿತ್ಯದಾಸ ಅಂತ. ಅವರ ತಂದೆ ಸೂರ್ಯೋಪಾಸಕರು, ಸೂರ್ಯನ ಪ್ರಾರ್ಥನೆ ಮಾಡ್ತಕ್ಕಂಥ ಸೂರ್ಯಾರಾಧಕರು. ಅವರಿಗೆ ಸ್ವಲ್ಪ ದಿನವಾದ ನಂತರದಲ್ಲಿ ಸೂರ್ಯನ ಪ್ರಭಾವದಿಂದಲೇ ಒಂದು ಮಗುವಾಯಿತು. ಆ ಮಗುವೇ ಮಿಹಿರಾಚಾರ್ಯ ಅಂತ. ಮಿಹಿರ ಅಂದರೆ ಸೂರ್ಯನೇ. ಸೂರ್ಯನ ಮತ್ತೊಂದು ಹೆಸರನ್ನು ಮಿಹಿರ ಅಂತ ಕರೀತಾರೆ. ಸೂರ್ಯನಿಗೆ ಸುಮಾರು ಹೆಸರುಗಳಿದ್ದಾವೆ. 12 ಹೆಸರುಗಳು ಅವನಿಗೆ ಪ್ರಸಿದ್ಧ. 12 ಆತ್ಮ ದಿವಾಕರ ಅಂತ ಅವನನ್ನು ಕರೀತಾರೆ. 12 ಆತ್ಮಶಕ್ತಿ ಅಂತ. ನಾವು 12 ಆದಿತ್ಯರು ಅಂತೆಲ್ಲ ಪುರಾಣಗಳ ಕಥೆ ಕಾಣ್ತೀವಿ. ಇರಲಿ, ಅದು ಬೇರೆ ವಿಚಾರ. ಈ ಸೂರ್ಯನ ಕೃಪೆಯಿಂದ ಮಿಹಿರಾಚಾರ್ಯ ಅಂತಕ್ಕಂಥವನು ಹುಟ್ಟಿದ. ಬಾಲ್ಯದಲ್ಲೇ ಅತಿ ಪ್ರಚಂಡ ಬುದ್ಧಿವಂತ ಹುಡುಗ ಅವನು. ನಾವು ಎಷ್ಟೋ ಜನ ನೋಡ್ತೀವಲ್ಲ, ಚಿಕ್ಕ ವಯಸ್ಸೇ ಎಂಥ ಪ್ರಚಂಡ ಬುದ್ಧಿವಂತಿಕೆ, ಸಂಗೀತ ಎಷ್ಟು ಚೆನ್ನಾಗಿ ಹಾಡ್ತಕ್ಕಂಥ ಹುಡುಗರು ನೋಡ್ತೀವಿ. ಚೈಲ್ಡ್ ಪ್ರಾಡಿಜಿ ಅಂತ ಕರಿತೀವಿ ಅಲ್ವಾ? ಅಂಥ ಒಬ್ಬ ಪ್ರತಿಭಾಶಾಲಿ. ಅವನಿಗೆ ತಂದೆಯ ಬಳುವಳಿ ಜ್ಯೋತಿಷ್ಯ ಶಾಸ್ತ್ರ, ಇದನ್ನೆಲ್ಲ ಗ್ರಹಗಳ ಗಣನೆಯನ್ನು ತೂಕ ಹಾಕ್ತಕ್ಕಂಥದ್ದು, ಗ್ರಹಗಳ ಚಲನವಲನ, ಆಗಿನ ಕಾಲದಲ್ಲಿ ಅವನು ಅತಿಶಯವಾಗಿ ಇದರ ಅಭ್ಯಾಸ ಮಾಡಿದ್ದ. ಇದೆಲ್ಲ ವಿಚಾರ ವರ್ತಮಾನ ರಾಜನಿಗೆ ಗೊತ್ತಾಯಿತು. ರಾಜನನ್ನು ಮಂತ್ರಿಗೆ ರಾಜನಿಗೆ ಆ ಮಂತ್ರಿ ವಿಚಾರ ಹೇಳ್ದ. ಹೀಗೆ ಮಿಹಿರಾಚಾರ್ಯ ಅಂತ ಒಬ್ಬ ಇದ್ದಾನೆ, ಪ್ರಚಂಡ ವಿದ್ವಾಂಸ, ಇನ್ನೂ ಚಿಕ್ಕ ವಯಸ್ಸು. ಆದರೆ ಅವನು ಹೀಗೆ ನಮ್ಮ ಮನುಷ್ಯನ ಕಾಲವನ್ನು, ಮನುಷ್ಯನ ಗತಿಯನ್ನು, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಆ್ಯಕ್ಯುರೇಟ್ ಅಂತೀವಲ್ಲ, ಹಾಗೆ ಇದಮಿತ್ತಂ ಅಂತ ಹೇಳ್ತಾನೆ ಆ ವ್ಯಕ್ತಿ. ಅದೆಲ್ಲ ತುಂಬ ಪ್ರಚಾರ ಆಗಿಬಿಟ್ಟಿದೆ, ಈಗೆಲ್ಲ ಫೇಮಸ್ ಆಗಿಬಿಟ್ಟಿದ್ದಾನೆ ಅವನು ಅಂತ ಬಂದು ರಾಜನ ಬರೀ ಹೇಳ್ತಾನೆ. ಹೌದಾ, ಒಂದು ಸಲ ನೋಡೋಣ ಅಂತ ಹೇಳಿ ಮಾರು ವೇಷದಲ್ಲಿ ಹೋಗ್ತಾನೆ. ರಾಜರು ಹಾಗೂ ಮಂತ್ರಿಗಳಿಬ್ಬರು ಮಾರು ವೇಷದಲ್ಲಿ ಹೋಗಿ, ನಾವು ವ್ಯಾಪಾರಿಗಳು ಹೀಗೆ ಹೋಗ್ತಾ ಇದ್ದೀವಿ, ತಮ್ಮನ್ನು ಕಾಣಬೇಕು ಅನ್ನಿಸ್ತು, ನಮ್ಮ ವ್ಯಾಪಾರ ವೃದ್ಧಿಯಾಗುತ್ತಾ ಸಿದ್ಧಿಯಾಗುತ್ತಾ ಅಂತ ಕೇಳೋಣ ಅಂತ ಆಸೆ ಅಂತ ಹೇಳ್ತಾರೆ. ಮಿಹಿರಾಚಾರ್ಯ ಅವರನ್ನು ನೋಡಿ, ಕಾಲವನ್ನು ನೋಡಿ, ಯಾವ ಲಗ್ನಕ್ಕೆ ಬಂದಿದ್ದಾರೆ ಇವರು ಅಂತ ಗಮನಿಸ್ಕೊಂಡು, ನನಗನ್ಸುತ್ತೆ ನೀವು ವ್ಯಾಪಾರಿಗಳಲ್ಲ, ನೀವು ಯಾವುದೋ ಆಸ್ಥಾನ ರಾಜರಿರಬೇಕು ಅಂತ ಅನಿಸುತ್ತೆ, ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಅಲ್ಲಿ ಅವನಿಗೆ ಒಂದು ಸಲ ಮೈ ರೋಮಾಂಚನ ಆಗುತ್ತೆ ರಾಜನಿಗೆ. ಆ ತಲೆ ಮೇಲೆ ಇದ್ದಂಥ ಪೇಟವನ್ನು ತೆಗೆದು ನಮಸ್ಕಾರ ಮಾಡಿ, ಒಂದು ಸಲ ನಮ್ಮ ಆಸ್ಥಾನಕ್ಕೆ ಬನ್ನಿ ಅಂತ ಕರೆದು ಹೋಗ್ತಾರೆ. ವರಾಹಮಿಹಿರರು ಆಸ್ಥಾನಕ್ಕೆ ಹೋಗ್ತಾರೆ. ಆಸ್ಥಾನದಲ್ಲಿ ನನ್ನದೊಂದು ಪ್ರಶ್ನೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ರಾಜರು ಅಂದರೆ 100 ಜನ, ಅವರಿಗೆ ಯಾರೋ ಜ್ಯೋತಿಷಗಳನ್ನು ಕರೆಸ್ತಾರೆ, ಏನೋ ಕೇಳ್ತಾರೆ, ಇನ್ನೇನೋ ಒಬ್ಬರ ಇಬ್ಬರ ಈಗ ಕಂಡುಕೊಂಡವ್ರ ಹತ್ರ ಎಲ್ಲ ಹೋಗ್ತಾರೆ. ಅದೇ ಥರ ರಾಜ ನೋಡಿದ, ನನ್ನ ಮಗನ ಜಾತಕದಲ್ಲಿ ಒಂದು ದೋಷ ಇದೆ ಅಂತಾರೆ. ಏನು ದೋಷ ಇದೆ ತಾವು ಹೇಳಬಹುದಾ? ಹೇಳಿ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡೋದು ತುಂಬ ಉಪಕಾರ ಆಗುತ್ತೆ ಅಂತ ಹೇಳ್ದ. ಆಯ್ತಪ್ಪ ಅಂಥೇಳಿ ವರಾಹಮಿಹಿರ ಕುಂಡಲಿಯನ್ನು ಗಮನಿಸ್ದ. ನೋಡಪ್ಪ ರಾಜ, ಇಂಥದ್ದೊಂದು ಮುಹೂರ್ತ ಬರ್ತದೆ, ಇಂಥದ್ದೊಂದು ಕಾಲ ದಿವಸ ಬರ್ತದೆ. ಆ ದಿವಸ ನಿನ್ನ ಮಗ ಒಂದು ಹಂದಿಯಿಂದ ಸಾಯೋ ಸಂದರ್ಭ ಇದೆಯಪ್ಪ, ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾನೆ. ಬಹಳ ದೊಡ್ಡ ಉಪಕಾರ ಆಯಿತು. ನಾನು ರಾಜ, ಏನೇನು ಸಾಧ್ಯತೆ ಇದೆ ಅದೆಲ್ಲ ಮಾಡಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸ್ವಾಮಿ. ಆಯ್ತಪ್ಪ, ಒಳ್ಳೆಯದಾಗಲಿ ಅಂತ ಹೋಗ್ತಾನೆ. ಆ ಸಂದರ್ಭ ಬಂತು. ರಾಜ ಚಕ್ರವರ್ತಿ ಅವನು, ಏನು ಮಾಡಬಹುದು ಮಗನನ್ನು ಉಳಿಸ್ಕೊಳ್ಳೋಕ್ಕೆ? ಮಗನನ್ನು ಒಂದು ರೂಮಲ್ಲಿಟ್ಟ. ಯಾವುದೇ ಕಾರಣಕ್ಕೂ ನೀನು ಹೊರಗಡೆ ಬರಬಾರ್ದು. ಮನೆ ಗೇಟ್ ಕೀಪರ್ಸ್ ಭಟರನ್ನು ಹೇಳಿ ಎಲ್ಲ ಬಾಗಿಲು ಬಂದ್ ಮಾಡಿ, ಯಾವುದೇ ಪ್ರಾಣಿ ಬೆಕ್ಕು ಕೂಡ ಬರಬಾರ್ದು ಮನೆ ಒಳಗೆ. ಆ ಥರ ಹೇಳ್ದ. ಸಾಮಾನ್ಯ ನಾವೇ ಎಷ್ಟು ಪ್ರೊಟೆಕ್ಟ್ ತೊಗೊಳ್ತೀವಿ, ಇನ್ನು ರಾಜರು ಹೇಳಿದ ಮೇಲೆ
ಆ ಸಂದರ್ಭಕ್ಕಾಗಿ ರಾಜ ಕಾಯ್ತಾ ಇದ್ದಾನೆ. ಅದು ಮೀರಿ ಹೋದರೆ ಸಾಕು ಸದ್ಯ ಅಂತ. ಮಗ ಏನು ರೂಮಲ್ಲಿ ಕೂಡ ಹಾಕಿದ್ದನ್ನು ಯಾವ ಕೊಠಡಿ ಇತ್ತು ಆ ಕೊಠಡಿಯಿಂದ ಸ್ವಲ್ಪ ಹತ್ತಿ ಮೇಲೆ ಹೋಗುವ ಸಾಧ್ಯತೆ ಇತ್ತು ಟೆರೇಸ್ಗೆ. ಹಾಗೆ ಹತ್ತಿ ಹೋಗಿದ್ದಾನೆ. ಏನು ಇದು ನೋಡೋಣ, ಯಾವ್ಯಾವ ಥರ ಏನು ತೊಗೊಂಡಿದ್ದಾನೆ ನಮ್ಮ ತಂದೆ, ಏನು ರಕ್ಷಣೆ ಕೊಡ್ತಾನೆ ನನಗೆ ಅನ್ನೋ ಅರ್ಥದಲ್ಲೋ ಕುತೂಹಲದಲ್ಲೋ ಪಾಪ ಹೋದರೆ ಸ್ವಲ್ಪ ಹೊತ್ತಿ ಕಿಟಾರ್ ಅಂತ ಗಿರ್ಚ್ಕೊಂಡ್ಬಿಟ್ಟ. ನೋಡಿದು ಎಲ್ಲರೂ ಗಾಬರಿ ಎದ್ದು ಬಿದ್ದು ಹೋಗ್ತಾರೆ, ಸತ್ತು ಹೋಗ್ಬಿಟ್ಟಿದ್ದಾನೆ. ರಾಜನಿಗೆ ತಳಮಳ ಆಯಿತು, ವಿಷಯ ಗೊತ್ತಾಯಿತು, ಓಡಿ ಬಂದ, ಧಾವಸ್ ಬಂದ. ಏನಾಯಿತು ಅಂತ. ಹೆಂಗೆ ಇಷ್ಟೆಲ್ಲ ಮಾಡಿದ್ದೀನಲ್ಲ ನಾನು, ಹೆಂಗೆ ಸತ್ತ ಅಂತ. ಆಗ ಆ ಪರಿಚಾರಕರು ತೋರಿಸಿ ಹೇಳಿದ್ರು, ವರಾಹ ಲಾಂಛನ, ರಾಜನದ್ದು ಲಾಂಛನ. ಆ ಲಾಂಛನ ತಲೆ ಮೇಲೆ ಬಿದ್ದಿದೆ, ತಲೆ ಹೋಳಾಗಿದೆ. ನೋಡಿದ್ರು ಹಂದಿ, ವರಾಹ. ಆಗೆಲ್ಲ ರಾಜರಿಗೆ ವರಾಹ ಲಾಂಛನ ಇರ್ತಾಯಿತ್ತು. ಯಜ್ಞವರಾಹ ಅಂತ ಅದು ಬಹಳ ದೊಡ್ಡ ತತ್ವ. ಹಾಗಾಗಿ ವರಾಹ ಅದು ಭೂಮಿಯನ್ನು ಎತ್ತಿರ್ತಕ್ಕಂಥ ವರಾಹ ಅವತಾರ. ಭೂಮಿ ಪೋಷಣೆ ಪ್ರತಿಯೊಬ್ಬ ರಾಜ, ಆಗ ನಮ್ಮ ವಿಜಯನಗರ ಸಾಮ್ರಾಜ್ಯದ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲೆಲ್ಲ ಈ ವರಾಹ ಲಾಂಛನ ಇತ್ತು ಅಂತ. ಭೂಮಿಯನ್ನು ಪೋಷಣೆ ಮಾಡಿದಂಥವನು ವರಾಹ ತನ್ನ ಕೋರೆಗಳಿಂದ. ಹೀಗಾಗಿ ನಾವು ಹಾಗೆ ಭೂಮಿಯನ್ನು ಪೋಷಣೆ ಮಾಡ್ತೀವಿ ಅಂತಕ್ಕಂಥ ತತ್ವದಲ್ಲಿ ಚೂಸ್ ಮಾಡಿದ್ರು. ಆ ಲಾಂಛನವೇ ತಲೆ ಮೇಲೆ ಬಿದ್ದು ಹೊರಟೋಯ್ತು. ವರಾಹನಿಂದ ಮರಣ ಬಂತು. ಎಲ್ಲ ಕಾರ್ಯವನ್ನು ಮುಗಿಸಿ ರಾಜ ಆ ಮಿಹಿರಾಚಾರ್ಯನ ಕರೆಸ್ದ. ದೊಡ್ಡದೊಂದು ಸನ್ಮಾನವನ್ನು ಮಾಡ್ದ. ಇನ್ನು ಮೇಲೆ ನೀನು ಮಿಹಿರಾಚಾರ್ಯ ಅಲ್ಲ, ವರಾಹ ಮಿಹಿರ. ವರಾಹದಿಂದ ನೀನು ಸಾವು ಬರುತ್ತೆ ಅಂತ ಹೇಳಿದೆ ಅಲ್ವಾ, ಹೀಗಾಗಿ ನಿನ್ನ ಮೇಲೆ ವರಾಹ ಮಿಹಿರ ಅಂತ ಹೆಸರು ಬರಲಿ ನಿನಗೆ ಅಂಥೇಳಿ ಈ ಹೊತ್ತಿಗೂ ನಾವು ಇದೆಲ್ಲ ವರಾಹ ಮಿಹಿರ ಕೊಟ್ಟಂಥ ಉಡುಗೊರೆ, ಅವರ ಒಂದು ದಾನ. ಅವರು ನೋಡಿದ ಜ್ಞಾನ ಅದನ್ನು ನಿಮಗೆ ಕೊಟ್ಟಿರೋದು. ಅದೆಲ್ಲವೂ ಬೃಹತ್ ಸಂಹಿತ ಆಗಿರಬಹುದು, ಬೃಹತ್ ಜಾತಕ ಆಗಿರಬಹುದು. ಇವತ್ತು ನಾನು ಏನೇನು ಮಾತಾಡ್ತಾ ಇದ್ದೀನೋ, ಅಥವಾ ಯಾವುದೇ ಜ್ಯೋತಿಷಿಯೊಬ್ಬರೂ ಕೂಡ ವರಾಹ ಮಿಹಿರರನ್ನು ನೆನೆಸದೆ ಜ್ಯೋತಿಷವೇ ಇಲ್ಲ, ಫಲ ಜ್ಯೋತಿಷ ಇಲ್ಲ. ಅವರು ತುಂಬ ದೊಡ್ಡ ಏನು ರಿಸರ್ಚ್ ಮಾಡಿದ್ದಾರೆ. ಆಗಸದಿಂದ ಪಾತಾಳದವರೆಗೆ, ಏನು ಸಾಗರದ ಅಡಿವರೆಗೆ ಕೈ ಹಾಕಿ ಮುತ್ತು ರತ್ನಗಳನ್ನು ತೆಗೆದು ಅಂದರೆ ಆ ಮಟ್ಟಿಗೆ ಜಾಲಾಡಿಬಿಟ್ಟಿದ್ದಾರೆ ಅವರು ಕಾಣದ ದಾರಿ ಇಲ್ಲ. ಸೂರ್ಯನ ಗತಿ, ಚಂದ್ರಗತಿ ಸೈಂಟಿಸ್ಟ್ಗಳಿಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ವರಾಹ ಮಿಹಿರನಿಗೆ ಕಾಣದ ದಾರಿ ಇಲ್ಲ, ಕಾಣದ ಗ್ರಹವಿಲ್ಲ, ಕಾಣದ ಶಕ್ತಿ ಇಲ್ಲ. ಆ ಮಟ್ಟಿಗಿನ ಶಕ್ತಿ ಅವರು. ಹಾಗಾಗಿ ಅವರು ಋಷಿಗಳು, ವಿಜ್ಞಾನಿಗಳು.